ನಂದಿನಿ ಬಡಾವಣೆಯ ಇಂಡಿಯನ್ ನ್ಯಾಷನಲ್ ಹೈಸ್ಕೂಲ್ ಶಾಲಾ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದು, ಶಾಲೆಯ ವಿದ್ಯಾರ್ಥಿನಿ ರಿತಿಕಾರವರು 99.5 ಗಳಿಸಿ ರಾಜ್ಯದಲ್ಲೇ ಅತಿ ಹೆಚ್ಚು ಅಂಕ ಪಡೆದ 4ನೇ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅತ್ಯುತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕರು, ಶಾಲೆಯ ಆಡಳಿತ ಮಂಡಳಿ ಅಭಿನಂದಿಸಿತು. 625ಕ್ಕೆ 622 ಅಂಕ ಗಳಿಸಿದ ರಿತಿಕಾ ಅವರು ಅತಿ ಹೆಚ್ಚು ಅಂಕ ಪಡೆದ 4ನೇ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತೇಜಸ್ ಗೌಡರವರು 625ಕ್ಕೆ 614 ಅಂಕ ಪಡೆದು, ಮಂಜುನಾಥ್ ರವರು 625ಕ್ಕೆ 612, ಮನೋಜ್ ವಿ ಭಂಡಾರಿಯವರು 603 ಹಾಗೂ ಮೇಘನಾ 598 ಮತ್ತು ರೋಹಿತ್ ಶ್ರೀನಿವಾಸ್ ರವರು 589 ಅಂಕ ಪಡೆದು ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ಶಾಲಾ ಮುಖ್ಯೋಪಾಧ್ಯಾಯರಾದ ಶಾಂತ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಶಿಕ್ಷಕರು ನಿಷ್ಠೆ, ಬದ್ಧತೆ ಈ ಫಲಿತಾಂಶಕ್ಕೆ ಕಾರಣವಾಗಿದೆ ಎಂದರು. ನಾನು ರಿತಿಕಾಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ರಿತಿಕಾ. ಆಮೇಲೆ 98 to 99% 5 ಮೆಂಬರ್ಸ್ ಬಂದಿದ್ದಾರೆ. ಬರೆದಿರೋ 62 ಸ್ಟೂಡೆಂಟ್ಸಲ್ಲಿ ಉಳಿದಿರೋದು ಎಲ್ಲರೂ ಫಸ್ಟ್ ಕ್ಲಾಸು. 42 ಮೆಂಬರ್ಸ್ ಡಿಸ್ಟಿಂಕ್ಷನ್ಸ್ ತೊಗೊಂಡಿದ್ದಾರೆ. ಇದು ನಮ್ಮೆಲ್ಲ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಎಫರ್ಟಿಂದ ಆಗಿರೋದು. ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್. ನಮ್ಮಲ್ಲಿ ನಾವು ಮೆಂಟರ್ ಅಂತ ಒಂದು ಸ್ಕೀಮ್ ಮಾಡ್ತೀವಿ. ಸೊ ಇಯರ್ ಸ್ಟಾರ್ಟಿಂಗಲ್ಲೇ ಟೋಟಲ್ ಸ್ಟೂಡೆಂಟ್ಸ್ನೇ ಎಲ್ಲ ಟೀಚರ್ಸ್ಗೂ ಡಿವೈಡ್ ಮಾಡಿ ಒಂದು ಅಡಾಪ್ಟೇಷನ್ ಪ್ರೊಸೀಜರ್ ಮಾಡ್ತೀವಿ. ಆ ಅಡಾಪ್ಟೇಷನಲ್ಲಿ ಅವರು ಆ ಕ್ಲಾಸ್ ಟೀಚರ್ ಆಗಲಿ, ಸಬ್ಜೆಕ್ಟ್ ಟೀಚರ್ ಆಗಲಿ ಇರಲಿ, ಬಟ್ ಆ ಮಕ್ಕಳಿಗೆ ಅವರು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ. ಹಂಗೆ ತೊಗೊಂಡಿರೋದ್ರಿಂದ ಪ್ರತಿಯೊಬ್ಬರದ್ದು ಸ್ಟಾರ್ಟಿಂಗಿಂದನೂ ಅವ್ರನ್ನೇ ಮಾನಿಟರ್ ಮಾಡಿ, ಎವ್ರಿ ಮಂತ್ ಅವ್ರದ್ದು ರಿಪೋರ್ಟ್ಸ್ ಅನಲೈಸ್ ಮಾಡಿ ಪೇರೆಂಟ್ಸ್ಗೆ ಮಾಡಿ, ಆಮೇಲೆ ಸೋಷಿಯಲ್ ಮೀಡಿಯಾನಲ್ಲಿ ಬೇರೆ ಯಾವುದಲ್ಲಿ ಎಷ್ಟು ಮಟ್ಟಕ್ಕೆ ಅವ್ರು ಇದ್ದಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿ, ಮಕ್ಳಿಗೆ ಗೊತ್ತಿಲ್ಲದೆ ಪೇರೆಂಟ್ಸ್ಗೆ ಅದನ್ನು ಇನ್ಫಾರ್ಮ್ ಮಾಡಿ, ನಮ್ಮಲ್ಲಿ ಪ್ರಿಪ್ರೇಟ್ರಿ 2-3 ಪ್ರಿಪ್ರೇಟ್ರೀಸ್ ಮಾಡ್ತೀವಿ. ಆ ಪ್ರಿಪ್ರೇಟ್ರಿನಲ್ಲಿ ಅವ್ರಿಗೆ ಆಯಾ ಮಕ್ಕಳದು ಪರ್ಸೆಂಟೇಜ್ ಬೇಸಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಪೇಪರ್ ಕೊಟ್ಟಿದ್ದೀವಿ. ಆ ಪೇಪರಲ್ಲಿ ಇಮಿಡಿಯೇಟ್ ಕರೆಕ್ಷನ್ ಮಾಡಿ ಅವ್ರು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಇದ್ದಾರೆ. ಸೊ ಇವರೆಷ್ಟು ಜನನೂ ನಾವು ಅನಾಲಿಸಿಸಲ್ಲಿ ಟಾಪರ್ ಆಗ್ಬೋದು ಅಂತ ಇದ್ದಿರೋರೇ ಇವತ್ತು ಟಾಪರ್ ಆಗಿದ್ದಾರೆ. ದಟ್ ಈಸ್ ಮಚ್ ಪ್ರೌಡ್. ಆಡಳಿತ ಮಂಡಳಿ ಮುಖ್ಯಸ್ಥ ಸುಧಾಕರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳನ್ನು ಸ್ನೇಹಿತರಂತೆ ಕಂಡು ಕೋಚಿಂಗ್ ನೀಡಲಾಗಿತ್ತು ಎಂದರು. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಪ್ರಯೋಜನವನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುವುದು ಎಂದರು. ವಿದ್ಯಾವಿಹಾರ್ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಮಂಡಳಿಯ ಪರವಾಗಿ ನಾನು ಈ ಗೆಲುವು ಇದೇನು ಅಚೀವ್ಮೆಂಟ್ನ ಇಟ್ಸ್ ಓನ್ಲಿ ಡೆಡಿಕೇಟೆಡ್ ಟು ಅವರ್ ಟೀಚರ್ಸ್ ಆ್ಯಂಡ್ ದ ಟೀಮ್ ವರ್ಕ್ ಆಫ್ ದಿ ಸ್ಕೂಲ್. ಇದು ಟೀಚರ್ಸಿಂದ ಆಗಲಿ, ಒಬ್ಬರಿಂದ ಅಲ್ಲ. ಇದು ಈ ಗೆಲುವು ನಮ್ಮ ಶಾಲೆದು ಇಟ್ಸ್ ಎ ಟೋಟಲ್ ಟೀಮ್ ವರ್ಕ್. ಒಂದು ನಮ್ಮದು whatever we have done, this is just a beginning. I think many more technical advancements will come in the teaching facility, like the smart boards and new ways and means of teaching technologies we are going to adopt in the coming years. Probably now first rank, next ಮುಂದಿನ ವರ್ಷಗಳಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೂ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ. It's all the credit goes to our teaching staff and they're dedicated teaching with the students, and they have been ಒಬ್ಬೊಬ್ಬ ಮಕ್ಕಳನ್ನು ಅವ್ರ ದತ್ತುಪುತ್ರರ ಥರ ತಗೊಂಡು ಮಾಡಿರೋದ್ರಿಂದನೇ ಇದು ಬಾಗಿರೋದು. ಈ ಕ್ರೆಡಿಟ್ ಇಟ್ ಓನ್ಲಿ ಗೋಸ್ ಟು ಅವರ್ ಟೀಮ್, ಅಂದರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಪ್ಲಸ್ ಅವರ ಬೋಧಕ ವರ್ಗ. ವಿದ್ಯಾರ್ಥಿನಿ ರಿತಿಕಾ ಮಾತನಾಡಿ, ಕಠಿಣ ಅಭ್ಯಾಸ, ದಿನವಹಿ 4 ರಿಂದ 6 ಗಂಟೆ ಅಧ್ಯಯನ ನಡೆಸಿದರ ಫಲ 622 ಆಗಿದೆ ಎಂದು ಸಂತಸ ಹಂಚಿಕೊಂಡರು. ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ, ಮತ್ತು ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಯಾವುದೇ ಸಂಕೋಚ ಭಯ ಇಲ್ಲದೆ ಡೌಟ್ಸ್ ಕ್ಲಿಯರ್ ಮಾಡ್ಕೋತಿದ್ವಿ. ಮತ್ತು ಮ್ಯಾಮ್ ಹೇಳಿದಾಗೆ ಮೆಂಟರ್ ಸ್ಕೀಮ್ ಮಾಡಿದರು. ಸ್ಟೂಡೆಂಟ್ಸ್ನೆಲ್ಲ 5 ಮೆಂಬರ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಟೀಚರ್ಸ್ ಕೇಳಾಗಿರ್ತಿದ್ವಿ ನಾವೆಲ್ಲ. ಈವನ್ ಸ್ಕೂಲ್ ಆದಮೇಲೂ ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಓದಿಸ್ತಾಯಿದ್ರು ನಮಗೆಲ್ಲ. ಮತ್ತು ಪೋರ್ಷನ್ಸ್ ಎಲ್ಲ ಮುಂಚೆನೇ ಕಂಪ್ಲೀಟ್ ಮಾಡಿ ನಮಗೆ ಎಷ್ಟೊಂದು ಪ್ರಿಪ್ರೇಟ್ರೀಸ್ ಕೊಟ್ಟರು, ಎಷ್ಟೊಂದು ಡಿಫಿಕಲ್ಟ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ರು. ಹಾಲಿಡೇಸಲ್ಲೂ ಫುಲ್ಲು ಡೇ ಪೂರ್ತ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತು ಟಿ ವಿ ಎಲ್ಲ ಸೋಷಿಯಲ್ ಮೀಡಿಯಿಂದ ಫುಲ್ ದೂರ ಇದ್ವಿ, ಮೊಬೈಲ್ ಯಾವುದೂ ಇಲ್ಲ. ಅತ್ಯುತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳು ವಾಹಿನಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡರು. ನನ್ನ ಹೆಸರು ಮನೋಜ್ ವಿ ಭಂಡಾರಿ ಅಂತ. ನಾನು 625 ಔಟ್ ಆಫ್ 603 ತೊಗೊಂಡಿದ್ದೀನಿ SSLC ಎಕ್ಸಾಮಿನೇಷನಲ್ಲಿ.
ಇವಾಗ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿ ಮ್ಯೂಸಿಕ್ ಜೊತೆ ಕಂಟಿನ್ಯೂ ಮಾಡೋಣ ಅಂತ. ಒಂದು ಮಿನಿಮಮ್ ಅಂದರೆ ಡೈಲಿ 6 to 7 ಅವರ್ಸ್ ಸ್ಕೂಲಲ್ಲಿ ಎಲ್ಲ ಇಂಡಿವಿಜುವಲ್ ಅಟೆನ್ಷನ್, ಆಮೇಲೆ ಕ್ವಶನ್ ಪೇಪರ್ ಸಾಲ್ವಿಂಗ್ ಎಲ್ಲ ಮಾಡ್ತಿದ್ರು. ನಮಗೆ ಅದರಿಂದ ಐಡಿಯಾ ಬರ್ತಿತ್ತು, ಹೆಂಗೆ ಕ್ವಶನ್ಸ್ ಬರುತ್ತೆ ಎಲ್ಲ ಐಡಿಯಾಯಿಂದ ನಾವು ಇನ್ನೂ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ 9 ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಹಾರ್ಡ್ ವರ್ಕ್ ಮಾಡಿ, ಆದರೆ ಅದ್ರ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕು ಮಾಡಬೇಕು. ಸ್ಮಾರ್ಟ್ ವರ್ಕ್ ಅಂದರೆ ಇವಾಗ ಟಫ್ ಇರೋದನ್ನ ನಾವು ಸ್ಲೋ ಆಗೆಲ್ಲ ಈಸಿಯಾಗಿ ಸ್ವಲ್ಪ ಸ್ಲೋ ಆಗೆಲ್ಲ ಅರ್ಥ ಮಾಡ್ಕೊಬಿಟ್ಟು ನೀಟಾಗಿ ಓದಿದ್ರೆ ಇನ್ನು ಈಸಿಯಾಗಿರೋದು ನಾವು ಫುಲ್ ಕಂಪ್ಲೀಟ್ ಮಾಡ್ಬೋದು. ಆ ಥರ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಸ್ವಲ್ಪ ಮಾರ್ಕ್ಸ್ ಬರುತ್ತೆ. ನನ್ನ ಹೆಸರು ಮೇಘನಾ ಅಂತ. ನಾನು 625ಗೆ 598 ತೊಗೊಂಡಿದ್ದೀನಿ. 95% ಬಂದಿದೆ. ನಾನು ಮೆಡಿಕಲ್ ಮಾಡಬೇಕು. ಜಾಸ್ತಿ ಗೈಡಲ್ಲಿ ಡಿಪೆಂಡ್ ಆಗಬಾರ್ದು, ಫುಲ್ ಟೆಕ್ಸ್ಟ್ ಬುಕ್ ಹೋದರೆ ಚೆನ್ನಾಗಿ ತೆಗಿಬೋದು ಮಾರ್ಕ್ಸ್. ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸೈನ್ಸ್ ತೊಗೋಬೇಕು ಅಂತ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಿದ್ರು, ಏನೇ ಡೌಟ್ಸ್ ಇದ್ದರು ಯಾವಾಗ ಕೇಳಿದ್ರು ಹೇಳ್ಕೊಂಡು ಕೊಡ್ತಿದ್ರು. ಇದು ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ವಿ. ಫಸ್ಟು ಟೀಚರ್ಸ್ ಎಲ್ಲ ಮಕ್ಕಳಿಗೆ ಯಾವ ರೀತಿ ಕೋಚ್ ಮಾಡಿದ್ರೆ ಅನುಕೂಲ ಅಂತೇಳಿ ನಾನು ಆವಾಗವಾಗ ಬಂದು ಕೇಳ್ಕೊಳ್ತಾ ಇದ್ದೆ. ಅವರು ನೀಟಾಗಿ ಪಾಠ ಮಾಡ್ತಾಯಿದ್ರು. ನಾವು ಅವತ್ತೇ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಮಕ್ಕಳ ಹತ್ರ. ಅವತ್ತು ಕ್ಲಿಯರ್ ಮಾಡಿಸ್ತಾಯಿದ್ದೆ. ಹಾಗಾಗಿ ನಾವು ರ್ಯಾಂಕನ್ನ ಬೆನ್ನತ್ತಿ ಹೋಗಿದ್ವಿ. ಅದು 3 ಮಾರ್ಕ್ಸ್ ಕಡಿಮೆ ಆಯಿತು ಅಷ್ಟೇ. ಒಳ್ಳೆ ನಮಗೆ ಖುಷಿ ಆಗಿದೆ ಇದರಿಂದ. ಇಲ್ಲ, ಪ್ರಾಕ್ಟೀಸ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ಲು, ಆದರೆ ಊಟನ ಕಡಿಮೆನೇ ಅವಳು ತಿಂತಾ ಇದ್ದಿದ್ದು. ಮನೇಲಿ ಡೈಲಿ ಯಾವ ಥರ ಇತ್ತು ಅದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಇಲ್ಲ ಮದರ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ಯಾವ ಥರ ಇರ್ತಾರೆ ಅದನ್ನು ನೋಡಿಕೊಂಡು ಅವ್ರ ಜೊತೆ ಅವರು ಫ್ರೆಂಡ್ಸ್ ಆಗಿರಬೇಕು. ಫ್ರೆಂಡ್ಸ್ ಆಗಿದ್ದರೆ ಅವ್ರ ಹತ್ರ ಏನಿರುತ್ತೆ ಅದನ್ನು ಮಕ್ಕಳು ಹೇಳ್ಕೊತಾರೆ. ಇಲ್ಲ ಅಂತಂದರೆ ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದರೆ ಆ ಮಕ್ಕಳು ಅಮ್ಮಂದಿರೆಲ್ಲ ಇದು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳೋದು ಕಡಿಮೆ ಮಾಡ್ತಾರೆ. ನಾವು ಅವ್ರ ಜೊತೆ ಫ್ರೆಂಡ್ಸ್ ಆಗಿದ್ದರೆ ಅವ್ರ ಹತ್ರ ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊತಾರೆ. ನನ್ನ ಮಗಳು ಇಲ್ಲೇ ಓದಿದ್ದು, ಅವಳು 95% ತೊಗೊಂಡಿದ್ದು. ಅದರಿಂದ ಇಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾನೆ. ನನ್ನ ಮಗಳು 15 ದಿವಸ ಅಲ್ಲಿ ರಜಾ ಆಗಿ ಬಂದು ಚೆನ್ನಾಗೇ ಇದನ್ನು ಕೋಚಿಂಗ್ ಕೊಟ್ಟಿದ್ದಾನೆ. ನನ್ನ ಮಗಳು ಚೆನ್ನಾಗಿ ಇದು ಮಾಡಿ ತಗೋಬೇಕು ಅಂತ ಇದು ಮಾಡಿ ಚೆನ್ನಾಗಿ ಇದು ಮಾಡಿದ್ದಾಳೆ. ಬಟ್ ಅವನು ಅಷ್ಟೇ ಶ್ರಮ ಪಟ್ಟಿದ್ದಾನೆ. ನಾವು ಅವನು ಡಾಕ್ಟ್ರ್ ಆಗಬೇಕು ಅಂತ ನಾವು ಬಯಸ್ತೀವಿ. ನಾವು ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿದ್ದು, ಅವ್ರ ಹಾವಭಾವ ಎಲ್ಲ ತಿಳ್ಕೊಂಡು, ಅವ್ರು ಯಾವ ಥರ ಎಲ್ಲಿ ಯಾವ ಸ್ಟೂಡೆಂಟ್ಸ್ ಇದು ಫ್ರೆಂಡ್ಸ್ ಎಲ್ಲ ಯಾವ ಥರ ಇದೆ, ಫ್ರೆಂಡ್ಸ್ ಸರ್ಕಲ್ ಯಾವ ಥರ ಇದೆ ಅದೆಲ್ಲ ನೋಡಿಕೊಂಡು ಅವರಿಗೆ ಎನ್ಕರೇಜ್ ಕೊಡಬೇಕು ಅಂತ ಹೇಳ್ತೀನಿ. ಫ್ರೀಯಾಗಿಯೂ ಬಿಡಬಾರ್ದು, ತುಂಬ ಸ್ಟ್ರಿಕ್ಟಾಗೂ ಇಡಬಾರ್ದು ಮಕ್ಕಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಮಗಳು ಇಲ್ಲೇ ಓದಿದ್ದು, ಅವಳು ಟಾಪರೇ. ಮಗಳದು 94 ಬಂದಿತ್ತು. ಮಗಳದು ಸಪೋರ್ಟ್ ಇದೆ. ಮಗಳು ಸ್ವಲ್ಪ ಸೈನ್ಸು ಮ್ಯಾಥ್ಸು ಸ್ವಲ್ಪ ಹೇಳ್ಕೊಟ್ಲು ಅವನಿಗೆ. ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ಲು. ಮನೆಯಲ್ಲೇ ನಾವು ಸ್ವಲ್ಪ ಹೇಳ್ತಾ ಇದ್ವಿ ಓದಪ್ಪ ಅಂತ. ಸ್ವಲ್ಪ ಟ್ರೈ ಮಾಡಿದಾಳೆ, ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು. ಹಂಗಾಗಿ ಆದರೆ ಮಿಸ್ಸಿಗೆ ಮಾಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅದೇ ಈಗ ಯಾವುದು ಹೇಳ್ತಾಳೋ ಅದನ್ನು ನಾವೇನು ಬಲವಂತ ಮಾಡಲ್ಲ. ಯಾವುದು ಓದ್ತಾಳೋ ಅಂತಾಳೆ ಅದನ್ನೇ ಇದು. ಪೇರೆಂಟ್ಸ್ಗಳಿಗೆ ಅದೇ ಇಲ್ಲ, ಹಾರ್ಡ್ ವರ್ಕ್ ಏನು ಮಾಡಲಿಲ್ಲ, ಸ್ವಲ್ಪ ಪರವಾಗಿಲ್ಲ, ಅಷ್ಟೇನು ಇದು ಮಾಡಲಿಲ್ಲ. ಸ್ವಲ್ಪ ಈಗ ಇನ್ನೂ ಸ್ವಲ್ಪ ಟ್ರೈ ಮಾಡಿದರೆ ಬರ್ಬೋದಿತ್ತು ಅವಳನ್ನು.